ಬಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ಟೆಸ್ಟ್ ಮ್ಯಾಚ್ ಡೇ 3 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ಮಗ್ಗ ಏನ್ ಗುರು ಬೌನ್ಸ್ ಬ್ಯಾಕು, ಏನ್ ಗುರು ಕಮ್ ಬ್ಯಾಕು ಇಂಗ್ಲೆಂಡಿಂದ. ಮ್ಯಾಚ್ ಒಂಥರ ಕಂಪ್ಲೀಟ್ಲಿ ಇಂಡಿಯಾ ಕಡೆ ಬಂದ್ಬಿಟ್ಟಿದೆ ಅನ್ನೋ ಅಂತ ಟೈಮಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಮ್ ಬ್ಯಾಕ್ ಮಾಡಿದಾರಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲೇ 246ಕ್ಕೆ ಆಲ್ ಔಟ್ ಆಗಿ ಹೋಗ್ಬಿಟ್ಟಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನ್ ಗುರು ಈ ತರ ಸಾಲಿಡ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಇಂಗ್ಲೆಂಡ್ ಅವರು, ಎಸ್ಪೆಷಲಿ ಆಲ್ ಪಾಪ್ ಏನ್ ಗುರು ನಿಂತ್ಕೊಂಡಿದ್ರು. 150 ಮಗ್ಲಲ್ಲಿ 148 ನಾಟ್ ಔಟ್ ಆಗಿ ಉಳ್ಕೊಂಡಿದ್ರು. ನಾಳೆ ಅದು ಏನಾಗುತ್ತೆ ಕತೆ ಅಂತ ಗೊತ್ತಿಲ್ಲ. ಯಾಕೋ ಡೇ 5ಗೆ ಹೋಗೋ ಥರನೇ ಕಾಣಿಸ್ತಾ ಐತೆ. ಇದೇ ಸಿನಾರಿಯೋ ಆಯಿತು ಅಂದ್ರೆ ಇದೇ ಥರ ಏನಾದ್ರು ಕಚ್ಕೊಂತಾರೆ, ಒಂದು ಸೆಷನ್ ಅಥವಾ 1 ಸೆಷನ್ ಏನಾದ್ರು ಕಚ್ಕೊಂತು ನಾಳೆ ಅಂತಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾಳೆ ಕಂಪ್ಯಾರಿಟಿವ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಕಷ್ಟ ಇರುತ್ತೆ. ಯಾಕಂದರೆ ಡೇ 4 ಡೇ 5 ಒಬ್ವಿಯಸ್ಲಿ ಯಾವಾಗಲೂ ಕೂಡ ಕಷ್ಟ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಡೇ ಏನಾಯ್ತು ಗುರು, 3 ವಿಕೆಟ್ ಇತ್ತು ನಮ್ಮ ಇಂಡಿಯಾ ಹತ್ರ. ಬರ್ತಿದ್ದಾಗೇನೆ ರವೀಂದ್ರ ಜಡೇಜಾ ಅವರು ಬೌಂಡ್ರಿ ಹೊಡೆದ್ಬಿಟ್ಟು ಟಕಾರ ನಂಗೆ ಔಟ್ ಆಗೋಗ್ಬಿಡೋದಾಗಿರೋ ಅನ್ಕೊಂಡಿದ್ದು. ಎಲ್ಲರೂ ಹಿಂಗೆ ಆಗ್ತಿದ್ದಾರೆ ಆಯ್ತಾ. 80ಸಲ್ಲೇ ತಗಲಾಕೊಂತ ಇದ್ರು ಎಲ್ಲರೂ. 3 ಜನ 80ಸಲ್ಲಿ ತಗಲಾಕೊಂಡಿರೋದು ಈ ಇನ್ನಿಂಗ್ಸಲ್ಲಿ. ಸೊ ಇವರು ಕೂಡ ಸೆಂಚುರಿನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕೋ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿನೇ ಔಟ್ ಮಾಡಿಸ್ತಿದ್ದೀನಿ ಅಂತ ಕಾಣಿಸ್ತಿದೆ ಇವರಿಗೆ. 87ಅಲ್ಲಿ ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಒಂಥರ ಲೋನ್ ಓಪ್ ಆಗಿ ನಿಂತ್ಕೊಂಡಿದ್ರು ಅಕ್ಷರ್ ಪಟೇಲ್ ಅವರು ಅಟ್ಲೀಸ್ಟ್ ಒಂದು 50 ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. 50 ಕಂಪ್ಲೀಟ್ ಮಾಡಲಿಲ್ಲ ಅವರು. ಇಲ್ಲಾಗಿರೋ ನಾನು ಬರ್ತೀನಿ ಅಂತ ಬಂದರು ಸೈಲೆಂಟಾಗಿ. ಅಲ್ಲಿಗೆ ಇನ್ನಿಂಗ್ಸು ಮುಕ್ತಾಯವಾಯಿತು. ಟೋಟಲ್ ಆಗಿ ನಾವು ಹೊಡೆಯೋದಕ್ಕಾಗಿದ್ದು ಕೇವಲ ಇವತ್ತು ನೆನ್ನೆ 175 ರನ್ ಲೀಡ್ನ ತೊಗೊಂಡಿದ್ವಿ. ಇವತ್ತು ಜಸ್ಟ್ 15 ರನ್ ಅಷ್ಟೇ ಹೊಡೆದಿದ್ದು ನಾವು. 190ಗೆ ಆಲ್ ಔಟ್ ಆಗ್ತೀವಿ ಅಂದರೆ 190 ಲೀಡ್ಗೆ ನಾವು ಆಲ್ ಔಟ್ ಆಗ್ತೀವಿ. ಈ 190 ಲೀಡ್ನ ಹೆಂಗಾರ ಮಾಡಿ ಚೇಸ್ ಮಾಡಬೇಕು. ಚೇಸ್ ಮಾಡ್ಬಿಟ್ಟು ನಾವು ಇನ್ನೂ ಟಾರ್ಗೆಟ್ ಜಾಸ್ತಿ ಕೊಡಬೇಕು ಗುರು ಅಂತ ಬಂದಂತ ಇಂಗ್ಲೆಂಡ್ ಅವರು ಕಡಕಾಗೆ ಕಚ್ಕೊಂಡಿದ್ದಾರೆ. ಇವಾಗ 126 ರನ್ ಲೀಡ್ನ ತಗೊಂಡಿದ್ದಾರೆ ಗುರು. 190 ಹೊಡೆಯೋದಲ್ಲ ಅಂತ 126 ರನ್ ಲೀಡ್ನ ತಗೊಂಡಿದ್ದಾರೆ ಅಂದರೆ ಕಡಕಾಗಿ ಬ್ಯಾಟಿಂಗ್ ಆಡಿದ್ರೆ ಗುರು. ಇವತ್ತಿನ ಡೇಗೆ ಕ್ರೆಡಿಟ್ ಕೊಡಬೇಕು ಅಂದರೆ ನನ್ನ ಪ್ರಕಾರ ಇವತ್ತು ಇಂಗ್ಲೆಂಡ್ ಪರವಾಗಿ ಹೋಗಿದೆ ಅಂತ ಹೇಳ್ತೀನಿ. ನಾಳೆ ಫಸ್ಟ್ ಸೆಷನ್ನು ಯಾವ ಥರ ಆಗುತ್ತೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಂಡಿಯಾ ಏನಾದರೂ ಒಂಥರ ಸಿಂಗಾರಹಳ್ಳಿ ಎತ್ಕೊಂಡು ಹೋಗ್ತಾರ ಮ್ಯಾಚ್ನ, ಅಥವಾ ಡೇ 5ವರೆಗೂ ತೊಗೊಂಡೋಗ್ಬಿಟ್ಟು ಬುಡುಕ್ ಗಿಡಕ್ಕೆ ಏನಾದ್ರು ಬರ್ಸ್ಕೊಂತಾರ ಅಂತ ನಾಳೆ ಫಸ್ಟ್ ಸೆಷನ್ ಅಥವಾ ಫಸ್ಟ್ ಸೆಷನ್ ಆದಮೇಲೆ ಒಂದು ಸೆಕೆಂಡ್ ಸೆಷನ್ ಅರ್ಧದಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಬೇಗ ಆಲ್ ಔಟ್ ಮಾಡಬೇಕು ಇಂಗ್ಲೆಂಡ್ ಅವ್ರನ್ನ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಡೇ 5ಅಲ್ಲಿ ಬ್ಯಾಟಿಂಗ್ ಆಡಬೇಕು ಅಂದರೆ ಡೇ 5ಅಲ್ಲಿ 200 ಆಗಲಿ 250 ಆಗಲಿ ಚೇಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಒಂದು ವೇಳೆ ಇವರೇನಾದ್ರು ನಾಳೆ ಇನ್ನೂ ಜಾಸ್ತಿ ಬ್ಯಾಟಿಂಗ್ ಆಡ್ತು ಅಂತ ಅಂದರೆ ಏನಾದ್ರು ಡ್ರಾಗಿ ಕಡೆ ಏನಾದ್ರು ನೋಡ್ತಾವ್ರ ಅಂತ ಕಾದು ನೋಡಬೇಕು. ಡ್ರಾ ಕಡೆ ನೋಡೋದಿಲ್ಲ ಪರ್ಸ್ನಲಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಮ್ಯಾಚ್ ಒಂಥರ ಈ 2 ಕಡೆಯಿಂದನೂ ಕೂಡ ಸಾಲಿಡ್ ಆಗಿ ಕಾಣಿಸ್ತಿದ್ರು. ಫಸ್ಟ್ 2 ದಿನ ಇವ್ರ ಕಡೆ ಹೋಯ್ತು, ಇಂಡಿಯಾ ಕಡೆ ಹೋಯ್ತು ಅಂದರೆ ಥರ್ಡ್ ಡೇ ಫುಲ್ಲು ಕಂಪ್ಲೀಟ್ಲಿ ಒಂಥರ ಇಂಗ್ಲೆಂಡ್ ಕಡೆ ಹೋಗ್ಬಿಡೋದಾದ್ರು. ಆಲಿ ಪಾಪ್ ಹಂಗೆ ದೃಢವಾಗಿ ನಿಂತ್ಕೊಂಡು 148 ರನ್ ಹೊಡೆದ್ಬಿಟ್ಟು ಇನ್ನೂ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಡೇ 4ಅಲ್ಲಿ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಡಬಲ್ ಸೆಂಚುರಿವರೆಗೂ ಏನಾದ್ರು ತಗೊಂಡೋಗ್ತಾರ ಇವರ ಸ್ಕೋರ್ನ, ಅಥವಾ ಬೇಗ ಔಟ್ ಆಗಿಬಿಟ್ಟು ಇವತ್ತು ನಮ್ಮ ಇಂಡಿಯಾದ್ರೆ ಔಟ್ ಆದ್ರಲ್ಲ ಟಕ ನನಗೆ 15 ರನ್ ಅಷ್ಟೇ ಹೊಡೆಯೋಕ್ಕಾಯ್ತಿಲ್ಲ. ಅದೇ ರೀತಿ ಏನಾದ್ರು ನಾಳೆ ಏನಾದ್ರು ಫಸ್ಟ್ ಇನ್ನಿಂಗ್ಸಲ್ಲಿ ಆಗೋಗ್ಬಿಡ್ತು ಅಂದರೆ ಇಂಡಿಯಾ ಅಷ್ಟು ಖುಷಿ ಆಗಿರುವಂಥವ್ರು ಬೇರೆ ಯಾರು ಇರೋದಿಲ್ಲ. ನೋಡಬೇಕು ನಾಳೆ ಸ್ಟಾರ್ಟಿಂಗ್ ಅಲ್ಲೇ ವಿತಿನ್ 5 to 10 overs ಅಲ್ಲಿ ಎತ್ತಬೇಕು ಇವ್ರನ್ನ. ಇಲ್ಲ ಅಂತಂದ್ರೆ ಅದನ್ನ ದೃಢವಾಗಿ ನಿಂತ್ಕೊಂಡು ಫಸ್ಟ್ ಸೆಷನ್ 1.5 ಸೆಷನ್ ಆಡ್ತು ಅಂದ್ರೆ ಇನ್ನೂ ಸ್ಕೋರ್ ಮುಂದಕ್ಕೆ ತಗೊಂಡು ಹೋಗ್ತಾರೆ. 250 ಟಾರ್ಗೆಟ್ ಅನ್ನು ಕೊಟ್ಟರು, 250 ಅಥವಾ ಒಂದು 270 ಟಾರ್ಗೆಟ್ ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಆಗುತ್ತೆ ಇಂಡಿಯಾಗೆ ಚೇಸ್ ಮಾಡೋದಕ್ಕೆ. ಕಾದ್ ನೋಡಬೇಕು. ಸೆಕೆಂಡ್ ಸೆಷನ್ ಅಲ್ಲಿ ಏನು ಸ್ಕೋರ್ ಏನು ಬರಲಿಲ್ಲ. ಫಸ್ಟ್ ಸೆಷನ್ ಅಲ್ಲಿ ಇವರು ಬ್ಯಾಟಿಂಗ್ ಆಡಕ್ಕೆ ಬಂದಾಗ ಕ್ರೌಲಿ ಮತ್ತು ಬೆಂಡಕೆಟು ಏನು ಫುಲ್ಲು ಹೆವಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಬಿಟ್ರು ಅಂತಲ್ಲ. 1 ವಿಕೆಟ್ ಕಳ್ಕೊಂಡ್ರು ಫಸ್ಟ್ ಸೆಷನ್ನಲ್ಲೇ. ಕ್ರಾವ್ಲಿ ಅವರು ನಿಂತ್ಕೊಂಡಿದ್ರು, ಕ್ರಾವ್ಲಿ ಅವರು ಔಟ್ ಆದರು, ಬೆನ್ ಡೆಕೆಟ್ ಅವರು ನಿಂತ್ಕೊಂಡಿದ್ರು. ಇನ್ಫ್ಯಾಕ್ಟ್ ಬುಮ್ರಾ ಅವ್ರನ್ನ ಮೆಚ್ಕೊಬೇಕು ಗುರು. ಏನು ಗುರು ಅದು ಎನರ್ಜಿನ ತೋರಿಸಿದ್ದು ಸೆಕೆಂಡ್ ಸೆಷನ್. ಅವ್ರನ್ನ ಅಜ್ಜಿ ಕ್ರೇಜಿ ಎನರ್ಜಿ ಮಾತ್ರ. ಒಂದು LBW ಬೇರೆ ಮಿಸ್ ಆಗುತ್ತೆ ಬೆನ್ ಡೆಕೆಟ್ ಅವ್ರದ್ದು. KS ಬರೋದು ಬಂದ್ಬಿಟ್ಟು ಬೇಡ ಗುರು ತಗೊಳ್ಳೋದು, ರಿವ್ಯೂ ತೊಗೊಂಡಿದ್ರೆ ಅದು ಔಟ್ ಇರುತ್ತೆ. ಅವಾಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡ್ತಾರಲ್ಲ. ಇಂದ ಬರುತ್ತೆ ನೋಡಿ ಎನರ್ಜಿ. ಅವನ ಅಜ್ಜಿ ಹಾಕೊಂಡು ಬುಡ ಹೊಡಿತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಆಮೇಲೆ ಬೋಲ್ಡ್ ಆಗ್ತಾರೆ ನೋಡಿ ಎಂತೂ ಬೆನ್ ಡೆಕೆಟ್ ಅವರು. ಅವಾಗ ಸಮಾಧಾನ ಆಗುತ್ತೆ ಜಸ್ಪ್ರೀತ್ ಬುಮ್ರಾ ಅವರಿಗೆ. ಒಟ್ನಲ್ಲಿ ಇವತ್ತಂತೂ ಬಾಲ್ ಆಫ್ ದ ಡೇ ಯಾವುದು ಅಂತ ಅಂದರೆ ಅಶ್ವಿನ್ ಅವ್ರು ಮಾಡಿದಂಥ ಬಾಲು, ಜೊತೆಗೆ ರವೀಂದ್ರ ಜಡೇಜಾ ಅವ್ರು ಮಾಡಿದಂಥ ಬಾಲ್. ರವೀಂದ್ರ ಜಡೇಜಾ ಜಾನಿ ಬೆಸ್ಟ್ ಅವ್ರು ಒಂದು ಬಾಲ್ ಹಾಕ್ತಾರೆ ಗುರು. ಬಾಲ್ ಬಿಡಾಕ್ ಹೋಗ್ಬಿಟ್ಟು ಔಟ್ ಆಗ್ತಾರೆ. ಬಾಲ್ ಎಲ್ಲೋ ಹೋಗ್ತದೆ ಅಂತ ಅನ್ಕೊಂಡು ಬಿಟ್ಟರು ಟೆಳಿಂಗ್ ಅಂತ ಆಫ್ ಸ್ಟಂಪ್ ಮೇಲೆ ಎಗರ್ಕೊಂಡು ಹೋಯ್ತು. ಅದಂತೂ ಬಾಲ್ ಆಫ್ ದ ಡೇ. ಜೊತೆಗೆ ರವೀಂದ್ರ ಜಡೇಜಾ ಅಶ್ವಿನ್ ಅವರು ಬೆನ್ ಸ್ಟೋಕ್ಸಿಗೆ ಮಾಡಿದಂಥ ಬಾಲು, ಅದು ಕೂಡ ಅಷ್ಟು ಕ್ಲೂಲೆಸ್ ಆಗಿ ಹೋಗ್ಬಿಟ್ರು. ಅದು ಕೂಡ ಅದೇ ಥರ ಬೋಲ್ಡ್ ಆಯಿತು, ಟಾಪ್ ಆಫ್ ದ ಆಫ್ ಸ್ಟಂಪ್ಗೆ ಹೋಗಿ ಹೊಡೆದ್ಬಿಟ್ಟು. ಅವೆರಡು ಒಂಥರ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ. ಸೆಕೆಂಡ್ ಸೆಷನಲ್ಲಿ ಇಂಗ್ಲೆಂಡ್ ಹೊಡಿತಾರೆ 83 ರನ್, 4 ವಿಕೆಟ್ನ ಕಳ್ಕೊಂತಾರೆ. ಇದೊಂಥರ ಇಂಡಿಯಾ ಕಡೆ ಹೋಯ್ತು ಅಂತ ಹೇಳ್ಬೇಕು. ಸ್ವಲ್ಪ ಮಟ್ಟಿಗೆ ನೋಡ್ತು ಅಂತಂದರೆ, ಯಾಕಂದ್ರೆ 4 ವಿಕೆಟ್ ಬಿದ್ದಿದ್ರಿಂದ ಇಂಡಿಯಾ ಕಡೆ ಬಂತು ಅಂತ ಅಂದರೆ ಥರ್ಡ್ ಸೆಷನ್ ಕಂಪ್ಲೀಟ್ಲಿ ಇಂಗ್ಲೆಂಡ್ ಕಡೆ ಹೋಗ್ಬಿಡೋದಾದ್ರು. ಎಷ್ಟು ಗುರು ಹೊಡೆದಿದ್ದು 144 ರನ್ ಅರೌಂಡ್ ಹೊಡೆದಿದ್ದಾರೆ. ಅದು ಜಸ್ಟ್ 1 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು ಥರ್ಡ್ ಸೆಷನಲ್ಲಿ. ಸೊ ಒಂಥರ ಥರ್ಡ್ ಸೆಷನ್ ಸಿಕ್ಕಾಪಟ್ಟೆ ಇವ್ರ ಪರವಾಗಿ ಹೋಯ್ತು. ಅದಕ್ಕೆ
ಅಟ್ಯಾಕಿಂಗ್ ಬ್ಯಾಟಿಂಗ್ನ ಆಡಿದ್ದು ಅಲ್ಲಿ ಆಲಿಪಾಪ್ ತೇರಿಕಂಡ್ ಗಿರಿಕಂಡ್ ಎಲ್ಲ ಥರ ಶಾಟ್ಗಳನ್ನ ಹೊಡಿತಾ ಇದ್ರಲ್ಲ ಇವರು ಆಲಿಪಾಪು. ಒಂಥರ ಕ್ರೇಜಿಯಾಗಿ ಆಡಿದ್ದಾರೆ. ಒಟ್ಟಲ್ಲಿ ಡೇನಂತೂ ಅವರ ಪರವಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ 126 ಇವಾಗ ಚೇಸ್ ಓವರ್ ಮಾಡ್ಬಿಟ್ಟು ಟಾರ್ಗೆಟ್ನ 190ನ ಜೊತೆಗೆ 126ನ ಲೀಡ್ನ ತಗೊಂತಾರೆ ಅಂತಂದರೆ 300+ ಹೊಡೆದಿದ್ದಾರೆ. ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡೇ 3ಲಿ ಅಂತಂದರೆ ಕ್ರೆಡಿಟ್ ಕೊಡಲೇಬೇಕು. ಇವತ್ತು ಇಂಗ್ಲೆಂಡ್ ಅವ್ರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಇವತ್ತು ಡೇ ಕಂಪ್ಲೀಟಾಗಿ ಆಡಿರೋದ್ರಿಂದ ಆಬ್ವಿಯಸ್ ಇವತ್ತು ಡೇ ಅವ್ರ ಪರವಾಗಿನೇ ಹೋಗಿದೆ. ಅದೇ ಹೇಳಿದ್ನಲ್ಲ, ನಾಳೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನೇ ಇದೆ. ಜಸ್ಪ್ರೀತ್ ಬುಮ್ರಾ ಅವರ ಎನರ್ಜಿನಂತೂ ಬಿಡಲೇ ಇಲ್ಲ, ಎಲ್ಲಿ ಬಿಟ್ಕೊಂಡೇ ಕೊಡಲಿಲ್ಲ. ಆ ಥರ ಬೌಲಿಂಗ್ನ ಮಾಡ್ತಿದ್ದು. ಬುಡ ಹೊಡೆದ್ರು ಹಾಕೊಂಡು ಚಚ್ಚಿದ್ರು. ಕೊನೆಗೆ ಇವರು ಜೋ ರೂಟ್ ಅವರು ಕೂಡ LBW ಆದರು. ಇವರ ಪೌರುಷಕ್ಕೆ ಜೊತೆಗೆ ಕ್ರಾವ್ಲಿ ಅವ್ರ ಮೇಲೆ ಹಿಡಿದುಬಿಟ್ಟಿದ್ರು. ಹಂಗೇನೆ ಔಟ್ ಆಗಬೇಕಾಗಿತ್ತು ಅಂತ ಅದನ್ನ ಕಡೆಗೂ ಔಟ್ ಮಾಡೋವರೆಗೂ ಬಿಡಲೇ ಇಲ್ಲ ಅವರು. ಸೊ ಇವ್ರನ್ನ ಮೆಚ್ಕೋಬೇಕು. ಜೊತೆಗೆ ಅಶ್ವಿನ್ 2 ವಿಕೆಟ್ ತೆಗೆದಿದ್ದಾರೆ. ಹೌದು, ಇವತ್ತು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇತ್ತು. ಯಾಕಂದರೆ ನಾವು ಡೇ 1 ಏನೇನೋ ಮಾಡಿದ್ವಿ, ಡೇ 3 ಮಾಡೋಕ್ಕಾಗಲಿಲ್ವಲ್ಲ ಗುರು ನಮ್ಮ ಕೈಲಿ ಅದನ್ನ ಅಂತ ಬೇಜಾರಾಗುತ್ತೆ. ಯಾಕಂದರೆ ಡೇ 1 ಆಲ್ಔಟ್ ಮಾಡ್ಬಿಟ್ಟಿದ್ವಿ ಇಂಗ್ಲೆಂಡ್ ಅವ್ರನ್ನ. ಡೇ 3 ಸ್ವಲ್ಪ ಪಿಚ್ಚು ಅಲ್ಲಿ ಇಲ್ಲಿ ಆಗಿರೋ ಒಂಥರ ವೇರ್ ಆ್ಯಂಡ್ ಟೇರ್ ಆಗಿದ್ರು ಕೂಡ ಅಷ್ಟೊಂದು ವಿಕೆಟ್ ತೆಗಿಯೋಕ್ಕಾಗಲಿಲ್ವಲ್ಲ, ಬೇಗ ಎತ್ತಿ ಕಿತ್ತಾಕಾಗಲಿಲ್ವಲ್ಲ ಇವ್ರನ್ನ. ನಾವೇನೋ ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಹೆಂಗರು ಲೀಡ್ನ ತಗೊಂಡ್ಬಿಟ್ರಲ್ಲ, ಲೀಡ್ ತಗೊಂಡು 126 ಎಲ್ಲ ಹೊಡೆದ್ಬಿಟ್ರಲ್ಲ. ನಾಳೆ ಏನಾರು ಒಂದು 150 ಹೊಡಿದ್ರು ಅಂತಂದರೆ ಇವರು ಫಸ್ಟ್ ಸೆಷನಲ್ಲೇ ಇವ್ರು ಆಡೋದು ನೋಡ್ಕೊಂಡ್ರೆ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ. ಮೊದಲೇ ಈ ಸೆಷನಲ್ಲೇ ಲಾಸ್ಟ್ ಸೆಷನಲ್ಲಿ 144 ಹೊಡೆದಿದ್ದಾರೆ. ಇನ್ನು ನಾಳೆ ಫಸ್ಟ್ ಸೆಷನ್ ಏನಾದ್ರು ಹೆವಿ ಸ್ಕೋರ್ನ ಹೊಡಿತು ಅಂದರೆ ಗೀಸ್ ಬಾಲ್ ಅನ್ಕೊಂಡು ಅಂದ್ರೆ ಮ್ಯಾಚು ಕೈಲಾಸ ಸೇರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಿಲ್ಲ. ಅವರು 300 ಟಾರ್ಗೆಟ್ ಕೊಟ್ಬಿಟ್ರು ಅಂತಂದರೆ ಕಷ್ಟ ಆಗಲ್ವಾ ಗುರು ಅಂತ ಕೇಳ್ಬೋದು. ಕಷ್ಟ ಖಂಡಿತ ಆಗುತ್ತೆ. ನೋಡೋಣ ಏನು ಆಗುತ್ತೆ ಅಂತ. ಸೊ ನಿಮಗೇನು ಅನ್ನಿಸ್ತು ಇವತ್ತು ಕಂಪ್ಲೀಟ್ಲಿ ಡೇ ಇಂಗ್ಲೆಂಡ್ ಕಡೆ ಹೋಗಿರೋದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಬಾ.